ಹಾಯ್ ಎಲ್ಲರಿಗೂ. ಆ್ಯಕ್ಚುಲಿ ಇದು ದಸರಾ ವೆಕೇಷನಲ್ಲಿ ಮಾಡಿದಂತಹ ವಿಡಿಯೋ, ಸೊ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಮಾಡಬೇಡಿ. ವೆಲ್ಕಮ್ 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 ಟು ಮೈ ಚಾನಲ್. ಇವತ್ತು ನಾವು ದಸರಾ ವೆಕೇಷನಲ್ಲಿದ್ದೀವಿ. ವೆಕೇಷನಲ್ಲೆಲ್ಲರೂ ಟ್ರಿಪ್ಪು ಅದು ಇದು ಅಂತ ಹೋಗ್ತಾ ಇರ್ತಾರೆ. ಬಟ್ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಕಾಂತಾರ ಮೂವಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ನೋಡ್ತೀವಿ ನಾವು ಹೋಗಬೇಕಿರೋದು ಓರಿಯನ್ ಮಾಲ್ಗೆ, ಬಟ್ ಇದು ಬೇರೆ ಕಡೆನೇ ಬಸ್ ಹೋಗ್ತಿದೆಯಲ್ಲ ಅಂತ ಟೆನ್ಷನ್ ಆಗಿ ಕಂಡಕ್ಟರ್ನ ಕೇಳಿದ್ರೆ ಆವಾಗ ಗೊತ್ತಾಯಿತು ನಾವು ಹತ್ತಿರೋದು ರಾಂಗ್ ಬಸ್, ಅಂದರೆ ಎಕ್ಸ್ಪ್ರೆಸ್ಗೆ ಹತ್ಬಿಟ್ಟಿದ್ದೀವಿ. ಎಕ್ಸ್ಪ್ರೆಸ್ಗೆ ಹತ್ತಿ ಓರಿಯನ್ ಮಾಲ್ಗೆ ಹೋಗ್ಬೇಕಾಗಿರೋರು ಭಟ್ರಳ್ಳಿಗೆ ಬಂದು ತಲುಪಿದ್ವಿ. ಯಪ್ಪ ಇನ್ನೇನು ಮಾಡೋದು, ಇಲ್ಲಿಂದ ಯೂ ಟರ್ನ್ನ ತೊಗೊಂಡು ಮತ್ತೆ ಬಸ್ ಹತ್ತಿ ಕಾಟಮ್ನಲ್ಲೂರು ಗೇಟ್ಗೆ ಟಿಕೆಟ್ ತೊಗೊಂಡ್ವಿ. ಆಧಾರ್ ಕಾರ್ಡ್ ಇರೋದ್ರಿಂದ ನಮಗೆ ಟಿಕೆಟ್ ಚಾರ್ಜಸ್ ಅಂತೂ ಬಿದ್ದಿಲ್ಲ ಅಂದ್ಕೊಳ್ಳಿ. ಅಲ್ಲಿಂದ ನಾವು ಕಾಟಮ್ನಲ್ಲೂರು ಗೇಟಲ್ಲಿ ಇಳಿದು ಅಲ್ಲಿಂದ ಓಡ್ತಾ 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 ಮಾಲ್ ತಲುಪಿದ್ವಿ. ನೀವು ನಮ್ಮ ಥರ ತಪ್ಪು ಮಾಡಬೇಡಿ. ಯಾವುದೇ ಎಲ್ಲಿಗೆ ಹೋಗ್ಬೇಕಂದ್ರೂ ಬಸ್ಸಲ್ಲಿ ಒಂದ್ಸರಿ ಕೇಳಿ ಹತ್ತೋದು ಒಳ್ಳೆಯದು ಅಂತ ನನ್ನ ಸಜೆಷನ್. ಏನಂತೀರಾ? ಇಲ್ಲ ಅಂದರೆ ನಮ್ಮ ಥರ ಮತ್ತೆ ಸುತ್ತಿ 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 ಮತ್ತೆ ಬರಬೇಕಾಗುತ್ತೆ. ಸೊ ಇವ್ರು ಹಾವಳಿ ಶುರು ಆಯಿತು. ಒಬ್ಬೊಬ್ಬರು ಒಂದೊಂದೇ ಹೇಳ್ಕೊಂಡು ಒಟ್ಟಿನಲ್ಲಿ ಫುಲ್ ಹ್ಯಾಪಿಯಾಗಿ ಅಂತೂ ಮಾಲ್ಗೆ ಎಂಟ್ರಿ ಕೊಟ್ವಿ. ನಾವಲ್ಲಿಗೆ ಹೋಗೋಷ್ಟರಲ್ಲಿ ಗೀತಾ ಆ್ಯಂಡ್ ಫ್ಯಾಮಿಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ದಿನದಿಂದ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿ 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 ಕಡೆಗೆ ನಾವು ಮಾಡಿದ್ದು ಕಾಂತಾರ ಮೂವಿಗೆ ಹೋಗುವಂತಹ ಔಟಿಂಗ್ ಪ್ಲ್ಯಾನ್. ಇದು ಫ್ರೆಂಡ್ಸ್ ಟ್ರಿಪ್ಪಲ್ಲಿ ಕಾಮನ್ ಅಂತ ನಿಮಗೂ ಗೊತ್ತಿದೆ ಅಲ್ವಾ. ನೀವು ಈ ಥರ ಪ್ಲ್ಯಾನ್ ಮಾಡಿ 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 ಸಾಕಾಗಿದ್ರೆ ಕಡೆ ಪಕ್ಷ ಒಂದು ಮೂವಿ ಔಟಿಂಗ್ ಆದರೂ ಹೋಗಿ ಬನ್ನಿ. ಯಾಕೆ ಅಂದರೆ ಇವಾಗ ನಿಮಗಿರೋ ಟೈಮು, ಇವಾಗಿರೋ ಏಜ್ ಅಥವಾ ಫ್ರೆಂಡ್ಸ್ ಮುಂದೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಬೇಗ ನಿಮ್ದು ಯಾವುದೇ ಟ್ರಿಪ್ ಪ್ಲ್ಯಾನ್ ಇದ್ರೂ ಅದನ್ನು ಬೇಗ ಸಕ್ಸಸ್ ಮಾಡ್ಕೊಂಬಿಡಿ. ಸೊ ನಾವಂತೂ ಈಗ ಮಾಲ್ ತಲುಪಿದ್ವಿ. ಮಾಲಲ್ಲಿ PVRಗೂ ಕೂಡ ಎಂಟ್ರಿ ಕೊಟ್ವಿ. ಇಲ್ಲಿ ಅವ್ರ ಕತೆ ಶುರು. ಏನಾಯ್ತು ಆ್ಯಕ್ಚುಲಿ ನಿಮಗೆ? ಎಕ್ಸ್ಪ್ರೆಸ್ ಹೋಗ್ಬಟ್ಟೆ. ಎಕ್ಸ್ಪ್ರೆಸ್ ಅಲ್ಲಿ ಭಟ್ನಾರಿಗೆ ಹೋಗ್ಬಿಟ್ಟು ಪ್ರೊನೌನ್ಸಿಯೇಷನ್ ಬರ್ತಿಲ್ಲ. ಭಟ್ನಾರಿಗೆ ಹೋಗ್ಬಿಟ್ಟಿದ್ದೀರಿ. ಆಮೇಲೆ ಬಂದು ಆ್ಯಡ್ ಎಲ್ಲ ಮಾಡಿ ಭಟ್ನಾಳಿಗಂತ ಅಲ್ಲ ಇಷ್ಟು ನಮಗೆ ಎಷ್ಟು ಕೊಟ್ಟು ಗೊತ್ತಾ, ಅಲ್ಲಿ ಹಿಡ್ದಿದ್ದು ಆದಮೇಲೆ ನಾವು ವಿಡಿಯೋ ಬೇರೆ ಹಿಡಿತೀವಿ ಈ ಥರ ಕೆಲಸ ಮಾಡಿದ್ವಿ ಅಂತ. ಇಲ್ಲ ಗೊತ್ತಾ. ಹೀಗೆ ಚಿಕ್ಕದಾಗಿ ತರಲೆ ಮಾಡಿಕೊಂಡು ಮೂವಿ ಥಿಯೇಟರ್ಗೆ ಎಂಟ್ರಿ ಕೊಟ್ವಿ. ಒಟ್ಟಿನಲ್ಲಿ ಇನ್ನೂ ಮೂವಿ ಅಂತೂ ಸ್ಟಾರ್ಟ್ ಆಗಿರಲಿಲ್ಲ, ಅಡ್ವರ್ಟೈಸ್ ಅಂತೂ ಸ್ಟಾರ್ಟ್ ಆಯಿತು. ಸೊ ಬಂದ ಯಾವುದೇ ಮೂವಿಯಲ್ಲಿ ಇವ್ರದಂತೂ ಫಸ್ಟ್ ಎಂಟ್ರಿ ಇದ್ದೇ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಇದನ್ನು ನೋಡೋಕ್ಕೆ ನಮಗೆ ಬೋರ್ ಆಗ್ಬೋದು, ಬಟ್ ಇದು ಪಬ್ಲಿಕ್ ಅವೇರ್ನೆಸ್ಗೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಸೊ ಬಿ ಕೇರ್ಫುಲ್. ಸೊ ಮೂವಿ ಅಂತೂ ಸ್ಟಾರ್ಟ್ ಆಯಿತು. ಸೊ ನಾವು ಲಾಸ್ಟ್ ಕಾಂತಾರ ನೋಡಿರೋ ಥರನೇ ಇದರಲ್ಲೂ ಫಸ್ಟು ದೇವರ ಎಂಟ್ರಿ ಆಯಿತು. ಜೊತೆಗೆ ಕಾಮಿಡಿ ಅಂತೂ ಸಖತ್ತಾಗಿತ್ತಂತೆ. ಸಖತ್ತಾಗಿತ್ತಂತೆ ಅಂತ ಯಾಕೆ ಹೇಳ್ತಿದ್ದಾನಂದರೆ, ಧ್ರುವ ಈ ಸರಿ ನನ್ನ ಜೊತೆ ಔಟಿಂಗ್ ಬರೋದು ಮಿಸ್ ಆಯಿತು. ಯಾಕೆ ಅಂದರೆ ಅವನು ಅಜಿತ್ ಅತ್ತ ಅವ್ರಿಗೆ ಹೋಗಿದ್ದ. ಮೂವಿ ನೋಡ್ತಾ ನೋಡ್ತಾ ನಮಗೆ ಮೊದಲಿಗೆ ಈ ಸೀನ್ಸ್ ಎಲ್ಲ ನೋಡ್ತಾ ನೋಡ್ತಾ ಅನಿಸಿದ್ದು ಇದರಲ್ಲಿ ಯಾವುದೋ ಒಂದು ದೆವ್ವ ಇದೆ ಅಂತ. ದೆವ್ವ ಇರಬೇಕು ಅಂತ ಅಂದ್ಕೊಳ್ತಾ ಜೊತೆಗೆ ಅಲ್ಲಿ ದೇವರು ಕೂಡ ಬಂತು. ಕಾಂತಾರ ಮೂವಿ ಅಂದರೆ ಅದು ದೇವ್ರ ಮೂವಿನೇ ಅನ್ನೋದು ನಾವು ಕಾಂತಾರ 1 ನೋಡಿದಾಗಲೇ ಗೊತ್ತಾಗಿತ್ತು. ಸೊ ಇದರಲ್ಲಿ ದೇವ್ರ ಜೊತೆಗೆ ದೆವ್ವನೂ ತೋರಿಸ್ತಿದ್ದಾರಲ್ಲ ಅನ್ನೋಷ್ಟರಲ್ಲಿ ನಮ್ಮ ಹೀರೋ ಅವರ ಎಂಟ್ರಿ ಆಯಿತು. ರಿಷಬ್ ಶೆಟ್ಟಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಹೀರೋ ಎಂಟ್ರಿ ಜೊತೆಗೆ ನಾವು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿರೋಂತಹ ಹೀರೋಯಿನ್ ಎಂಟ್ರಿ ಕೂಡ ಆಯಿತು. ಹೀರೋಯಿನ್ ಅಂತೂ ಸಖತ್ ಕ್ಯೂಟಾಗಿದ್ದಾರೆ ಅಲ್ವಾ. ನೆಕ್ಸ್ಟ್ ಬಂದಿದ್ದು ಒಂದು ದೊಡ್ಡ ಹುಲಿ. ಇದರಲ್ಲಿ ಹುಲಿದು ಏನೋ ಇಂಪಾರ್ಟೆಂಟ್ ಪಾರ್ಟ್ ಇರಬೇಕು. ಸೊ ಇದರಲ್ಲಿ ಒಂದು ದೆವ್ವ, ಹುಲಿ, ಬ್ರಹ್ಮ ರಾಕ್ಷಸ, ಯಪ್ಪ ಇನ್ನೂ ಏನೇನಿದೆ. ಮೂವಿ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಿಲ್ಲದೆ ಇಂಟರ್ವೆಲ್ ಟೈಮ್ ಅಂತೂ ಬಂದೇ ಬಿಡ್ತು. ಸೊ ಈಗ ವೆರಿ ಇಂಪಾರ್ಟೆಂಟ್ ಸ್ನ್ಯಾಕ್ಸ್ ತೊಗೊಳ್ಳೋದು. ಸೊ ಮಾಲಲ್ಲಂತೂ ಕಾಸ್ಟ್ಲಿ ಸ್ನ್ಯಾಕ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮಲ್ಲಿರೋ ಕಡಿಮೆ ಬಡ್ಜೆಟಲ್ಲೇ ಪಾಪ್ಕಾರ್ನ್ ಹಾಗೂ ಜ್ಯೂಸ್ ತೊಗೊಂಡು ಹೊರಟ್ವಿ. ಈಗ ಬಂದ ಬ್ರಹ್ಮ ರಾಕ್ಷಸನ ನಮ್ಮ ಹೀರೋ ಹೊಡಿಯೋಕ್ಕಾಗುತ್ತಾ ಅಥವಾ ಆಗಲ್ವಾ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನೋಡಿದ್ವಿ. ಆ್ಯಕ್ಚುಲಿ ಇದರಲ್ಲಿ ವೆರಿ ಶಾಕಿಂಗ್ ಅಂದರೆ ನಮ್ಮ ಕ್ಯೂಟ್ ಹೀರೋಯಿನ್ನು ವಿಲನ್ ಆಗಿತ್ತು. ಫೈನಲಿ ಹ್ಯಾಪಿ ಎಂಡಿಂಗ್. ಮೂವಿ ಅಂತೂ ಮುಗೀತು. ಮೂವಿ ಮುಗಿಸ್ಕೊಂಡು ಈಗ ಹೋಗ್ತಾ ಹೋಗ್ತಾ
ನೆಕ್ಸ್ಟ್ ನಮ್ಮದು ಸೆಲ್ಫಿ ಟೈಮ್. ಸೆಲ್ಫಿ ತೆಕ್ಕೊಂಡಿದ್ದ ತಕ್ಷಣ ನಮ್ಮ ಹುಡುಗಿರು ಸುಮ್ಮನೆ ಇರಬೇಕಲ್ಲ, ಗೇಮ್ಸ್ ಅಡ್ಡಾಗಿ ಹೊರಟ್ವಿ. ಇಲ್ಲಿ ನಾವು ಆಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ವಿಂಡೋ ಪ್ಲೇಯಿಂಗ್ ಆದರೂ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ವಿಂಡೋ ಪ್ಲೇಯಿಂಗ್ ಅಂದರೆ ಏನಂತ ಯೋಚನೆ ಮಾಡ್ತಾಯಿದ್ದೀರಾ? ಅಂದರೆ ಈಗ ನಾವು ಶಾಪಿಂಗ್ ಹೋದಾಗ ನಾವೇನು ತೊಗೊಳಕ್ಕಾಗಲಿಲ್ಲ ಅಂದ್ರೂ ನೋಡ್ಕೊಂಬರ್ತೀವಲ್ಲ, ಅದನ್ನು ವಿಂಡೋ ಶಾಪಿಂಗ್ ಅಂತೀವಿ. ಇದು ಹಾಗೇ ಒಟ್ನಲ್ಲಿ ಎಲ್ಲರೂ ಸಕ್ಕದಾಗಂತೂ ಎಂಜಾಯ್ ಮಾಡಿದ್ವಿ. ಯಾವ ಗೇಮ್ಗೂ ನಾವು ದುಡ್ಡು ಕೊಟ್ಟು ಆಡೋಕ್ಕಾಗಿಲ್ಲ ಅಂದ್ರೂ ನೋಡ್ಕೊಂಡಾದರೂ ಬಂದ್ವಿ. ಬಟ್ ಯಾರಿಗೂ ಗೇಮ್ ಆಡದೆ ಹಾಗೆ ಬಂದ್ವಿ ಅಂತ ಫೀಲೇ ಆಗಿಲ್ಲ ಅಂದ್ಕೊಳ್ಳಿ. ಬಟ್ ಅದೇ ಅಲ್ವಾ ಮಜ. ಅದಾದ ನಂತರ ನಾವು ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಬಂದ ತಕ್ಷಣ ಬ್ಯಾಗಿಗೆ ಲಾಕ್ ಹಾಕಿ ಅವರು 20 ನಂಬರ್ ಟೋಕನ್ ಕೊಟ್ಟಿರೋ ನಂಬರ್ 20ಗೂ ಇವರಿರೋದು 4 ಮೆಂಬರ್ಸ್ಗೂ ಏನು ಹೇಳ್ತಾರೆ ನೋಡಿ. ತರಲೆ ನನ್ನ ಮಕ್ಕಳು ಇವರು. ಹೀಗೆ ತರಲೆನ ಮುಂದುವರಿಸ್ಕೊಂಡು ನಾವು ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಐಸ್ ಕ್ರೀಮ್ ಅನ್ಕೊಂಡ್ರಾ? ಅಲ್ಲ, ಅಲ್ವೇ ಅಲ್ಲ, ಕಿಟ್ ಕ್ಯಾಟ್. ಡೈರಿ ಮಿಲ್ಕ್ ಮರ್ತೋಡ್ರಿ, ಸಾರಿ. ಎಸ್, ಡೈರಿ ಮಿಲ್ಕ್. ತುಂಬಾ ಕಾಸ್ಟ್ಲಿ ಇದೆ ಇದೆಲ್ಲ. ನೆಕ್ಸ್ಟ್ ಅಲ್ವೇ ಇದೆಲ್ಲ ಇದು ಇದು ಅಲ್ಲ ನಿತ್ಯ, ಇದು ಎಸ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಜಸ್ಟ್ ದಿಸ್. ಇದೆಲ್ಲ ಬೇಕಾ? ಬೇಡ. ಬೇಕು ಬೇಕು. ಬೇಕು. ಓಕೆ, ಎಲ್ಲ ತಗೊಂಡ್ಬಿಡಿ. ಎಲ್ಲ ತಗೊಂತೀನಿ ಮ್ಯಾಮ್. ಎಲ್ಲ ತಗೊಂಡ್ಬಿಟ್ರಿ ನೋಡಿ ಮ್ಯಾಮ್. ಸಾಕಾ? ಇನ್ನ ಖಾಲಿ ಮಾಡ್ಬೇಕಾ? ಎಲ್ಲ ಖಾಲಿ ಕಮ್ ಟು ರಿಯಾಲಿಟಿ. ಇದು ನಾವು ನೋಡ್ಸಿದ್ದು, ಬಟ್ ಸುಮ್ಮನೆ ನೋಡಿಸ್ತಾ ಇರೋದು ಇದು. ಅಂತೂ ಎಲ್ಲರೂ ಒಂದೊಂದು ಜ್ಯೂಸ್ನ ತಗೊಂಡು ಈಗ ಬಿಲ್ಲಿಂಗ್ ಸೆಂಟರ್ ಕಡೆಗೆ ಟೋಟಲ್ ನಮ್ಮ ಸ್ನ್ಯಾಕ್ಸ್ ಬಿಲ್ಲಿಂಗ್ಗೆ ಬಂದಂತಹ ವಸ್ತುಗಳು ಇಷ್ಟಾಗಿದ್ವು ಅಷ್ಟೇ. ಅಂತೂ ಒಂದು ಸಖತ್ತಾಗಿರೋ ಮೂವಿನ ನೋಡಿಕೊಂಡು ಸ್ಮಾಲ್ ಶಾಪಿಂಗ್ ಮಾಡಿಕೊಂಡು ವಿಂಡೋ ಪ್ಲೇಯಿಂಗ್ ಮಾಡಿಕೊಂಡು ಮಾಲ್ ಬಿಟ್ಟು ಹೊರಟ್ವಿ. ಬಟ್ ಯಾರಿಗೂ ಇದನ್ನು ಇಲ್ಲಿಗೆ ಮುಗಿಸಿ ಹೊರಟು ಮನಸ್ಸಂತೂ ಇರಲಿಲ್ಲ. ಸೊ ಮಾಲ್ನ ತುಂಬ ಮಿಸ್ ಮಾಡಿಕೊಂಡು ಅಯ್ಯಯ್ಯೋ ಅಂತ ತಲೆ ಬೇರೆ ಚಚ್ಕೊಂಡು ಹೊರಡ್ತಿದ್ದಾರೆ. ಸೊ ನಮ್ಮ ಈ ದಿನದ ವ್ಲಾಗ್ ಹೀಗಿತ್ತು. ನಾನು ಹೇಳೋದಿಷ್ಟೇ, ಇರೋದು ಒಂದೇ ಲೈಫು. ಸೊ ಅದನ್ನು ವೇಸ್ಟ್ ಮಾಡ್ಕೊಳ್ದೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಎಂಜಾಯ್ ಮಾಡಿ, ಹುಷಾರಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.